ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ದಂತಹ ಔತಣಕೂಟದಲ್ಲಿ ನಡೆದಿರುವಂತಹ ಫೈರಿಂಗ್ ಇದು. ಗುಂಡಿನ ದಾಳಿ ನಡೆಸಿ ಓಡಿ ಹೋಗ್ತಾ ಇರುವಂತಹ ಆಗಂತುಕ ವ್ಯಕ್ತಿ. ಶಂಕಿತ ದಾಳಿ ನಡೆಸಿ ಓಡಿ ಹೋಗ್ತಾ ಇರುವಂತಹ ವಿಡಿಯೋ ಈಗ ರಿಲೀಸ್ ಮಾಡಲಾಗಿದೆ. ವಿಡಿಯೋ ಹಂಚಿಕೊಂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಈ ಒಂದು ವಿಡಿಯೋವನ್ನ ಈಗ ಅವರು ಶೇರ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂತದ್ದು ಅಂದ್ರೆ ಈ ಒಂದು ಘಟನೆಯ ಸಂಬಂಧ ಹೇಗೆ ಒಂದು ಅಪರಿಚಿತ ವ್ಯಕ್ತಿ ಬಂದು ಈ ರೀತಿಯಾಗಿ ಶೂಟ್ ಮಾಡಿ ಅಲ್ಲಿಂದ ಓಡ್ ಹೋಗ್ತಾನಲ್ಲ ಆ ಒಂದು ವಿಡಿಯೋನ ಈಗ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ವಿಡಿಯೋನ ಶೇರ್ ಮಾಡಿಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರಿಯಾಗಿಸಿ ಫೈರಿಂಗ್ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆ ಈಗ. ಶ್ವೇತಭವನದ ಹಿಲ್ಟನ್ ಹೋಟೆಲ್ನಲ್ಲಿ ಗುಂಡಿನ ದಾಳಿ ನಡೆದಿದೆ. ಹಿಲ್ಟನ್ ಹೋಟೆಲ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಕೆಲ ಹೊತ್ತು ಮತ್ತಷ್ಟು ಆಗಂತುಕರು ಹೋಟೆಲ್ನಲ್ಲಿ ಅಡಗಿರಬಹುದು ಅನ್ನೋ ಶಂಕೆ ಇದೆ. ಹೀಗಾಗಿ ಹೋಟೆಲ್ನಲ್ಲಿ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಈಗ ಶೋಧ ಕಾರ್ಯ ನಡೆಸ್ತಾ ಇದೆ. ಈ ಒಂದು ಹೋಟೆಲ್ನಲ್ಲಿ ಈಗಾಗಲೇ ಓರ್ವನನ್ನ ವಶಕ್ಕೆ ಪಡೆದಿರುವಂಥದ್ದು ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಯವರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನೇ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ರ ಇನ್ನ ಅದೆಷ್ಟು ಜನ ಈ ರೀತಿಯಾಗಿ ಅಪರಿಚಿತರು ಈ ಒಂದು ಹೋಟೆಲ್ನಲ್ಲಿ ಅಡಗಿದ್ದಾರೋ ಅನ್ನುವಂಥ ಶಂಕೆ ಇದೆ. ಹಾಗಾಗಿ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಹಿಲ್ಟನ್ ಹೋಟೆಲ್ನಲ್ಲಿ ಈ ರೀತಿಯಾಗಿ ಒಂದು ಫೈರಿಂಗ್ ನಡೆದಿತ್ತು. ಹಾಗಾಗಿ ಮತ್ತಷ್ಟು ಅಪರಿಚಿತರು ಆಗಂತುಕರು ಬಹುಶಃ ಈ ಹೋಟೆಲ್ನಲ್ಲಿ ಅಡಗಿರಬಹುದು ಅಂತ ಹೇಳಿ ಈಗ ಅಲ್ಲಿರುವಂತಹ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಶೋಧ ಕಾರ್ಯ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಒಬ್ಬನನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಓರ್ವರನ್ನ ಅರೆಸ್ಟ್ ಮಾಡಿ ನೋಡಿ ಈ ರೀತಿಯಾಗಿ ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ. ಒಂದು ಕಡೆ ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀವಿ. ಇದು ಡೊನಾಲ್ಡ್ ಟ್ರಂಪ್ ಅವರು ಶೇರ್ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಈತ ಫೈರಿಂಗ್ ಮಾಡಿ ಅಲ್ಲಿಂದ ಹೇಗೆ ಓಡೋಗ್ತಾನೆ ಅಂತ ಹೇಳಿ. ಅದಾದ ನಂತರ ಪಕ್ಕದಲ್ಲಿರುವಂತಹ ಮಿಡ್ಲಲ್ಲಿರುವಂತಹ ಈ ಫೋಟೋ ಇದೆಯಲ್ಲ, ಇದು ಈತನನ್ನ ಲಾಕ್ ಮಾಡಿ ಆದ ನಂತರ ಇರುವಂತಹ ಫೋಟೋ. ಮತ್ತೊಂದು ಕಡೆ ಈ ಒಂದು ವಿಡಿಯೋ. ಹೀಗೆ ಇದೆಲ್ಲವೂ ಕೂಡ ಈಗ ಶೇರ್ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ಹೇಗೆ ಈತ ಬಂದು ಓರ್ವ ವ್ಯಕ್ತಿ ಫೈರಿಂಗ್ ಮಾಡಿ ಅಲ್ಲಿಂದ ಓಡ್ ಹೋಗ್ತಾನೆ, ಆ ಒಂದು ಸಿಸಿಟಿವಿ ಫುಟೇಜ್ನ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಅದಾದ ನಂತರ ಈತನನ್ನು ಅರೆಸ್ಟ್ ಮಾಡಿದ್ದೀವಿ ಅಂದರೆ ಬಂಧಿಸಿದ್ದೀವಿ ಅಂತ ಹೇಳಿಯೂ ಕೂಡ ಈ ಒಂದು ಪೋಸ್ಟನ್ನು ಮಾಡಿರುವಂಥದ್ದು. ಹಾಗಾಗಿ ಇನ್ನೂ ಬಹುಶಃ ಈ ರೀತಿಯಾಗಿ ಆಗಂತಕರು ಅಥವಾ ಈ ಒಂದು ಅಪರಿಚಿತರು ಇನ್ನು ಇವನ ಜೊತೆ ಅದೆಷ್ಟು ಜನ ಬಂದಿದ್ರೋ ಗೊತ್ತಿಲ್ಲ. ಒಬ್ಬನೇ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಒಬ್ಬನೇ ಬಂದು ಈ ರೀತಿಯಾಗಿ ಫೈರಿಂಗ್ ಮಾಡಿದ್ನಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಒಂದು ರೀತಿಯಾಗಿ ಅವ್ರಿಗೂ ಕೂಡ ಆ ಒಂದು ಭಯದ ವಾತಾವರಣ ಆ ಒಂದು ಹೋಟೆಲ್ನಲ್ಲಿ ಇರುವಂಥದ್ದು. ಹಾಗಾಗಿ ಅಲ್ಲಿರುವಂತಹ ಸೀಕ್ರೆಟ್ ಸಿಬ್ಬಂದಿ ಏನಿದೆಯಲ್ಲ ಆ ಸಿಬ್ಬಂದಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಶ್ವೇತಭವನದ ಹಿಲ್ಟನ್ ಹೋಟೆಲ್ನಲ್ಲಿ ಈ ಒಂದು ಗುಂಡಿನ ದಾಳಿ ನಡೆದಿತ್ತು. ಹಾಗಾಗಿ ಈ ಒಂದು ಹೋಟೆಲ್ನಲ್ಲೇ ಇರ್ಬೋದು ಅಥವಾ ಹೋಟೆಲ್ ಸುತ್ತಮುತ್ತ ಒಂದು ರೀತಿಯಾಗಿ ಭಯದ ವಾತಾವರಣ ಇದೆ. ಹಾಗಾಗಿ ಅಲ್ಲಿರುವಂತಹ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಈಗ ಶೋಧ ಕಾರ್ಯ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನೇ ಟಾರ್ಗೆಟ್ ಮಾಡಿ ಯಾರೋ ಈ ಒಂದು ಗುಂಡಿನ ದಾಳಿಯನ್ನ ಮಾಡಿರ್ತಾನೋ, ಫೈರಿಂಗ್ ಮಾಡಿರ್ತಾನೋ ಅಲ್ಲೇ ಆ ಸ್ಥಳದಲ್ಲೇ ಅವನನ್ನ ಈಗ ಲಾಕ್ ಮಾಡಿಕೊಂಡಿದ್ದಾರೆ. ಈ ಒಂದು ಫೋಟೋ ಮತ್ತೆ ವಿಜುವಲ್ಸ್ಗಳಲ್ಲಿ ನಾವು ಗಮನಿಸಬಹುದು. ಹೀಗೆ ಈ ಒಂದು ಹೋಟೆಲ್ನಲ್ಲಿ ಒಂದು
ರಾಜತಾಂತ್ರಿಕವಾಗಿ ಆಯೋಜಿಸಲಾಗಿದ್ದಂತಹ ಒಂದು ಡಿನ್ನರ್ ಪಾರ್ಟಿಯಲ್ಲಿ ದಿಢೀರಾಗಿ ಡೊನಾಲ್ಡ್ ಟ್ರಂಪ್ ಅದಾದ ನಂತರ ಅಲ್ಲಿ ಆ ಒಂದು ಪಾರ್ಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇರ್ಬೋದು ಅಥವಾ ಉಪಾಧ್ಯಕ್ಷ JD ವ್ಯಾನ್ಸ್ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆ ಮೇಲೆ ಇರುವಂತಹ ಸಂದರ್ಭದಲ್ಲಿ, ಸ್ಟೇಜ್ ಮೇಲೆ ಇರುವಂತಹ ಟೈಮಲ್ಲೇ ದಿಢೀರಾಗಿ ಒಂದು ಫೈರಿಂಗ್ ಆಗುತ್ತೆ. ಆ ಒಂದು ಫೈರಿಂಗ್ ಸಂದರ್ಭದಲ್ಲಿ ಕೂಡಲೇ ಅಲ್ಲಿರುವಂತಹ ಜನ ಕೂಡ ಹೆದರ್ಕುತ್ತಾರೆ. ಎಲ್ಲರೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಅದಾದ ನಂತರ ಅಲ್ಲಿರುವಂತಹ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಕೂಡಲೇ ಡೊನಾಲ್ಡ್ ಟ್ರಂಪ್ ಅವರನ್ನ ಸುರಕ್ಷಿತವಾಗಿ ಒಂದು ಸ್ಥಳಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಕೂಡಲೇ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಈಗ ಏನು ಈ ಒಂದು CCTV ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದೀವಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಮುಖ್ಯ ದ್ವಾರದಲ್ಲಿ ಹೇಗೆ ಆತ ದಾಳಿ ಮಾಡಿ ಅಲ್ಲಿಂದ ಓಡೋಗ್ತಿರ್ತಾನಲ್ಲ, ಆತನನ್ನ ಅಲ್ಲಿರುವಂತಹ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಲಾಕ್ ಮಾಡ್ಕೊಂಡಿದ್ದಾರೆ, ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ಈ ಫೋಟೋದಲ್ಲಿ ನೋಡ್ತಾ ಇರುವಂಥದ್ದು ಶಂಕಿತ ದಾಳಿಕೋರರ ಬಂಧನ ಆಗಿದೆ ಅಂತ ಹೇಳಿ. ಅದಾದ ನಂತರ ಸದ್ಯಕ್ಕೆ ಹೋಟೆಲ್ ಜೊತೆಗೆ ಹೋಟೆಲ್ನ ಸುತ್ತಮುತ್ತ ಒಂದು ರೀತಿಯಾಗಿ ಭಯದ ವಾತಾವರಣ ಇದೆ. ಹಾಗಾಗಿ ಇಲ್ಲಿರುವಂತಹ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಹೋಟೆಲ್ನಲ್ಲಿ ತೀವ್ರವಾಗಿ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈ ಕುರಿತು ಈಗಾಗಲೇ ಡೊನಾಲ್ಡ್ ಟ್ರಂಪ್ ಇರಬಹುದು, JD ವ್ಯಾನ್ಸ್ ಇರಬಹುದು, ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸೇಫ್ ಆಗಿದ್ದೀವಿ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಟ್ರಂಪ್ ಹೇಳಿರುವಂಥದ್ದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ, ಇದೇನು ಹೊಸ ವಿಚಾರ ಅಲ್ಲ, ಈ ಹಿಂದೆಯೂ ಕೂಡ ನನ್ನ ಮೇಲೆ ಈ ರೀತಿಯಾಗಿ ದಾಳಿ ಮಾಡಲಾಗಿತ್ತು ಟಾರ್ಗೆಟ್ ಮಾಡಿ. ಹಾಗಾಗಿ ಸದ್ಯಕ್ಕೆ ನಮ್ಮ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಏನಿದೆ ಒಂದು ಒಳ್ಳೆ ಕಾರ್ಯಾಚರಣೆ ನಡೆಸಿದೆ, ಹ್ಯಾಟ್ಸ್ ಆಫ್ ಅಂತ ಹೇಳಿದ್ದಾರೆ, ಅವರನ್ನ ಹೊಗಳಿದ್ದಾರೆ, ಶ್ಲಾಘಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಈ ಒಂದು ಭಯದ ವಾತಾವರಣದಲ್ಲಿ ಈ ಒಂದು ಶ್ವೇತಭವನ ಹತ್ರ ಇರುವಂತಹ ಈ ಒಂದು ಹೋಟೆಲ್ನಲ್ಲಿ ತೀವ್ರವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ.